ಕಷ್ಟಗಳು ಯಾರಿಗಿಲ್ಲ ಹೇಳಿ. ಆದರೆ ಅದೇ ಕಷ್ಟಗಳನ್ನ ಮೆಟ್ಟಿ ನಿಂತು ಯಶಸ್ಸಿನ ಪತಾಕೆ ಹಾರಿಸುವವನೇ ನಿಜವಾದ ಸಾಧಕ. ಈ ವಾರದ ಸಾಧಕರು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ಯಶಸ್ವಿ ಸಂಘಟಕ ಅಶಕ್ತರ ಪಾಲಿನ ಚಂದ್ರಣ್ಣ ಶ್ರೀ ಚಂದ್ರಶೇಖರ್ ಬಿಸಿ ರೋಡ್ರವರು. ಸಿರಿವಂತಿಕೆ ಯಾರಿಗಿಲ್ಲ ಹೇಳಿ. ಆದರೆ ಹೃದಯ ಶ್ರೀಮಂತಿಕೆ ಅನ್ನೋದು ಕೆಲವರಲ್ಲಿ ಮಾತ್ರ ಬರುವಂಥದ್ದು. ಅಂತಹವರು ಪರರ ಕಣ್ಣೀರನ್ನ ಒರೆಸುವ, ನೊಂದವರ ಬಾಳಲ್ಲಿ ಆಶಾಕಿರಣವಾಗುವ ಮೂಲಕ ನಮಗೆ ಆದರ್ಶರಾಗುತ್ತಾರೆ. ತಾನು ಬೆಳೆದು ತನ್ನೊಂದಿಗೆ ಇತರರನ್ನು ಬೆಳೆಸುತ್ತಾ ತನ್ಮೂಲಕ ಸಾಧ್ಯವಾದಷ್ಟು ಜನರ ಜೀವನವನ್ನು ಬೆಳಗಿಸುತ್ತಾರೆ. ತಾನು ದುಡಿದ ಒಂದು ಪಾಲು ಹಣವನ್ನ ಜಾತಿ ಧರ್ಮ ಭೇದವಿಲ್ಲದೆ ಕಷ್ಟದಲ್ಲಿರುವವರಿಗೆ ಹಂಚುತ್ತಾರೆ. ಚಂದ್ರಣ್ಣ ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಬೆಳೆಯೂರು ಗ್ರಾಮದ ಕರ್ವೇಲ್ ಎನ್ನುವ ಮುದಾಜಿಯಲ್ಲಿ. ತಂದೆ ಮೋನಪ್ಪ ಪೂಜಾರಿ, ತಾಯಿ ಸುಶೀಲಾ ಪೂಜಾರ್ತಿ. ಈ ದಂಪತಿಗಳಿಗೆ ಒಟ್ಟು 8 ಜನ ಮಕ್ಕಳು. ಅದರಲ್ಲೂ ಸೌಭಾಗ್ಯವೇನೋ ಎಂಬಂತೆ 6 ಜನ ಹೆಣ್ಣು ಮಕ್ಕಳು. 4ನೆಯವರೇ ಚಂದ್ರಣ್ಣ. ಕಲಿಕೆಯಲ್ಲಿ ಮುಂದೆ ಚಂದ್ರಣ್ಣನಿಗೆ ತಾಯಿ ಕಟ್ಟಿದ ಬೀಡಿಯಿಂದ ಬಂದ ಹಣ ವಿದ್ಯಾಭ್ಯಾಸಕ್ಕೆ ಸಾಲುತ್ತಿರಲಿಲ್ಲ. ಹಾಗಾಗಿ ಮನೆಯ ಪಕ್ಕದಲ್ಲಿರುವ ಧಣಿಗಳ ಮನೆಗೆ ದಿನಕ್ಕೆ 60 ರೂಪಾಯಿಯಂತೆ ವಾರದಲ್ಲಿ 2 ದಿನ ಕೆಲಸಕ್ಕೆ ಹೋಗುತ್ತಾರೆ. ಹೀಗೆ ಕೂಲಿ ಕೆಲಸದಿಂದ ಮತ್ತು ತಾಯಿಯ ಬೀಡಿಯ ದುಡ್ಡಿನಿಂದ ಇವರ ವಿದ್ಯಾಭ್ಯಾಸ ನಡೀತಾ ಇರುತ್ತದೆ. ಪ್ರಥಮ ರ್ಯಾಂಕ್ನಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದ ಚಂದ್ರಣ್ಣನಿಗೆ ಒಂದು ದೊಡ್ಡ ಆಘಾತ ಕಾದಿರುತ್ತದೆ. ಆಕಸ್ಮಿಕವಾಗಿ ಚಂದ್ರಣ್ಣನ ತಂದೆ ತೆಂಗಿನ ಮರದಿಂದ ಬಿದ್ದು ಆಸ್ಪತ್ರೆಯ ಪಾಲಾಗುತ್ತಾರೆ. 3 ತಿಂಗಳು ಆಸ್ಪತ್ರೆಯಲ್ಲಿಯೇ ಕಳೆದ ಚಂದ್ರಣ್ಣ ಕಾರಣಾಂತರಗಳಿಂದ ವಿದ್ಯಾಭ್ಯಾಸ ಕೊನೆಗೊಳಿಸಬೇಕು. ತದನಂತರ ಸಣ್ಣ ಪುಟ್ಟ ಸಂಬಳಕ್ಕಾಗಿ ಕೂಲಿ ಕೆಲಸವನ್ನ ಮಾಡುತ್ತಿರುತ್ತಾರೆ. ಕಾಲಚಕ್ರ ಯಾರ ಮಾತನ್ನು ಕೇಳಲ್ಲ. ಚಂದ್ರಣ್ಣ ಕೇವಲ ಚಂದ್ರಣ್ಣನಾಗಿಲ್ಲ, ತಾಯಿಗೆ ಎಲ್ಲ ಹೆಣ್ಣು ಮಕ್ಕಳ ಮದುವೆಯಾಗಬೇಕೆಂಬ ಕನಸಿದೆ. ತನ್ನ ಅಕ್ಕ ತಂಗಿಯರ ಮದುವೆಯ ಜವಾಬ್ದಾರಿ ಕೂಡ ಹೆಗಲ ಮೇಲಿದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳಿಂದ ತನ್ನ ಗುರಿ ತಲುಪಲು ಸಾಧ್ಯವಿಲ್ಲ ಎಂದು ಅರಿತ ಚಂದ್ರಣ್ಣ ಸ್ನೇಹಿತರ ನೆರವಿನಿಂದ ಮಂಗಳೂರಿನ ಮೋತಿ ಮಹಲ್ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಸುತ್ತಾರೆ. ವಯಸ್ಸಿಗೆ ಬಂದ ಮೊದಲ ಅಕ್ಕನ ಮದುವೆ ಚಂದ್ರಣ್ಣನ ಹೆಗಲ ಮೇಲಿರುವ ದೊಡ್ಡ ಜವಾಬ್ದಾರಿ. ಆದರೆ ಕೈಯಲ್ಲಿರುವುದು ಮಾತ್ರ ಸಣ್ಣ ಮೊತ್ತ. ಆದರೆ ಚಂದ್ರಣ್ಣ ಧೃತಿಗೆಡುವ ಜೀವವಲ್ಲ. ಹೋಟೆಲ್ನಲ್ಲಿಯೇ ಕೆಲಸ ಮಾಡುತ್ತಾ ಬೆಳಗ್ಗೆದ್ದು ಸೈಕಲ್ನಲ್ಲಿ ಮನೆ ಮನೆಗೆ ಪೇಪರ್ ಹಾಕುತ್ತಾರೆ. ಹೀಗೆ ರೂಪಾಯಿಗೆ ರೂಪಾಯಿಯನ್ನ ಸೇರಿಸುತ್ತಾರೆ. ದೊಡ್ಡ ಅಕ್ಕನ ಮದುವೆಯನ್ನ ಭಯದಿಂದಲೇ ಮುಗಿಸುತ್ತಾರೆ. ಆದರೆ ಜವಾಬ್ದಾರಿ ಇನ್ನೂ ಮುಗ್ದಿಲ್ಲ. ಒಂದು ಕಡೆ ತಾಯಿಯ ಕನಸು, ಮನೆಯ ಬಡತನ, ತನ್ನ ಮೇಲಿರುವ ದೊಡ್ಡ ಜವಾಬ್ದಾರಿಗಳು. ಹೀಗೆ ಕೊನೆಗೆ ಚಂದ್ರಣ್ಣ ವಿದೇಶಕ್ಕೆ ಹೋಗಿ ದುಡಿಯುವ ಯೋಚನೆಯನ್ನ ವಿದೇಶದಲ್ಲಿ ಕೆಲಸ ಕನ್ಫರ್ಮ್ ಆಗಿದ್ದೇ ತಡ. ಚಂದ್ರಣ್ಣ ಒಂದು ಕ್ಷಣವೂ ತಡ ಮಾಡದೆ ಮನೆಯವರ ಕಾಲಿಗೆ ಎರಗಿ ಆಶೀರ್ವಾದವನ್ನ ಪಡೆದು ಮಂಗಳೂರಿನಿಂದ ಮುಂಬೈಗೆ ಹೊರಡುತ್ತಾರೆ. ಆದರೆ ಮಾಯಾನಗರಿ ಮುಂಬೈನಲ್ಲಿ ನಡೆದದ್ದು ಬೇರೆಯೇ. ಮುಂಬೈಗೆ ಹೋದ ಮೇಲೆ ಚಂದ್ರಣ್ಣನಿಗೆ ತಾನು ಮೋಸ ಹೋದದ್ದು ತಿಳಿಯುತ್ತದೆ. ಪಾಸ್ಪೋರ್ಟ್ ಕಂಪನಿ ಉದ್ಯೋಗ ಕೊಡಿಸುವ ಹೆಸರಿನಲ್ಲಿ ಸುಮಾರು 7 ಲಕ್ಷದವರೆಗೂ ಮೋಸ ಮಾಡಿಸುತ್ತಾರೆ. ಒಂದು ಕಡೆ ಪಾಸ್ಪೋರ್ಟ್ ಕೂಡ ಇಲ್ಲ, ಈ ಕಡೆ ಮನೆಗೂ ಹೋಗುವಂತಿಲ್ಲ. ದಿಕ್ಕೆಟ್ಟು ಹೋಗಿದ್ದ ಚಂದ್ರಣ್ಣ ಸೀದಾ ಮಂಗಳೂರಿಗೆ ಬರುತ್ತಾರೆ. 1 ವಾರ ಹೋಟೆಲ್ನಲ್ಲಿ ತಂಗುತ್ತಾರೆ. ಆತ್ಮಹತ್ಯೆ ಕಡೆ ಶರಣಾಗಲು ಯೋಚಿಸಿದ್ದ ಚಂದ್ರಣ್ಣ ಮನಸ್ಸು ಗಟ್ಟಿ ಮಾಡಿಕೊಂಡು ಮಂಗಳೂರಿನ ಟೌನ್ ಹಾಲ್ ಬಳಿ ಇರುವ ಪಾರ್ಕ್ನಲ್ಲಿ ಕುಳಿತು ಕಣ್ಣೀರಿಡುತ್ತಾ ದಿಕ್ಕೆ ತೋಚದೆ ಇದ್ದಾಗ ತನ್ನ ಆಪ್ತ ಸ್ನೇಹಿತ ಗುರುಪ್ರಸಾದ್ ಪದವಿನಂಗಡಿ ಎಂಬಾತನಿಗೆ ಕರೆ ಮಾಡಿ ತನಗಾದ ಎಲ್ಲಾ ಪರಿಸ್ಥಿತಿಯನ್ನ ವಿವರಿಸುತ್ತಾರೆ. ತಕ್ಷಣ ಬೈಕ್ ಚಲಾಯಿಸಿಕೊಂಡು ಬಂದ ಗುರುಪ್ರಸಾದ್ ಚಂದ್ರಣ್ಣನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಬಾಲ್ಯದಿಂದಲೂ ಚಂದ್ರಣ್ಣನನ್ನ ಮಗನಂತೆ ನೋಡಿಕೊಳ್ಳುತ್ತಿದ್ದ ಗುರುಪ್ರಸಾದ್ನ ಮನೆಯವರು ಚಂದ್ರಣ್ಣನನ್ನ ಸಾಂತ್ವನಿಸಿ ಕೈ ಹಿಡಿಯುತ್ತಾರೆ. ಸುಮಾರು 1 ತಿಂಗಳು ಚಂದ್ರಣ್ಣ ಗುರುಪ್ರಸಾದ್ನ ಮನೆಯಲ್ಲಿಯೇ ಕಳೆಯುತ್ತಾರೆ. ಆದರೆ ಛಲಬೇಡದ ಚಂದ್ರಣ್ಣ ಮತ್ತೊಮ್ಮೆ ಪಾಸ್ಪೋರ್ಟ್ ಮಾಡಿಸಲು ಹಣವಿಲ್ಲದೆ ಉದ್ಯೋಗದ ಹುಡುಕಾಟದಲ್ಲಿದ್ದಾಗ ಸ್ನೇಹಿತರೊಬ್ಬರು ಚಂದ್ರಣ್ಣನಿಗೆ ಕರೆ ಮಾಡಿ ಮಂಗಳೂರಿನ ಪಬ್ ಒಂದರಲ್ಲಿ ಸೂಪರ್ವೈಸರ್ ಕೆಲಸ ಖಾಲಿ ಇರುವ ಬಗ್ಗೆ ತಿಳಿಸುತ್ತಾರೆ. ಆದರೆ ಕೆಲಸಕ್ಕೆ ಸೇರಿದ 1 ತಿಂಗಳಿನಲ್ಲಿ ಕಾರಣಾಂತರಗಳಿಂದ ಕೆಲಸ ಕಳೆದುಕೊಳ್ಳಬೇಕಾಯಿತು. ಮೊದಲೇ ಮಾನಸಿಕವಾಗಿ ಜರ್ಜರಿತನಾಗಿದ್ದ ಚಂದ್ರಣ್ಣನಿಗೆ ಗಾಯದ ಮೇಲೆ ಬರೆ ಎಳೆದಂತಾಯಿತು.
ಮಾನಸಿಕವಾಗಿ ಮತ್ತು ಅಸಹಾಯಕ ಸ್ಥಿತಿಯಲ್ಲಿ ನೋವಿನ ಮೇಲೆ ನೋವು ತಿಂದ ಚಂದ್ರಣ್ಣನ ಪಾಲಿಗೆ ಕೊನೆಗೂ ದೇವರ ರೂಪದಲ್ಲಿ ಪ್ರತ್ಯಕ್ಷರಾದವರು ರೋಷನ್. ಕೆಲಸ ಕಳೆದುಕೊಂಡ ಚಂದ್ರಣ್ಣನನ್ನ ಸಂತೈಸಿದ ರೋಷನ್ ತೊಕ್ಕೊಟ್ಟು ಚಂದ್ರಣ್ಣನಿಗೊಂದು ಸಲಹೆ ನೀಡುತ್ತಾರೆ. ವಿದೇಶಗಳ ಹೆಸರಿನಲ್ಲಿ ಕೇಳುವಾಗಲೇ ಒಮ್ಮೆ ಹೆದರಿ ಬೆಚ್ಚಿ ಬೀಳುವ ದೇಶವೆಂದರೆ ಅದು ದೂರದ ಅಫ್ಘಾನಿಸ್ತಾನ. ಚಂದ್ರಣ್ಣನಿಗೆ ಒಂದು ಕ್ಷಣ ಭೂಮಿಯೇ ಬಾಯ್ಬಿಟ್ಟಂತಹ ಅನುಭವವಾಯಿತು. ಆದರೆ ಕಷ್ಟದ ಕಹಿ ಉಂಡವನಿಗೆ ಭಯ ಎಂಬುದು ಬಹಳ ಕಡಿಮೆ. ಒಂದು ಕಡೆ ಸಾಲು ಸಾಲಾಗಿ ಕೆಲಸವನ್ನ ಕಳೆದುಕೊಂಡದ್ದು, ಜೊತೆಗೆ ಮೈತುಂಬ ಸಾಲ, ಮನೆಯ ಬಡತನ, ತಾಯಿಯ ಕನಸು, ಅಕ್ಕ ತಂಗಿಯರಿಗೆ ಮದುವೆ ಮಾಡಬೇಕೆನ್ನುವ ಜವಾಬ್ದಾರಿ, ಇವೆಲ್ಲದರ ಎದುರಿಗೆ ಭಯ ತೀರಾ ಸಣ್ಣ. ನೂರಾರು ಕನಸುಗಳನ್ನ ಹೆಗಲ ಮೇಲೆ ಹೊತ್ತು ಚಂದ್ರಣ್ಣ ಅಫ್ಘಾನಿಸ್ತಾನಕ್ಕೆ ಹೊರಟೇ ಬಿಟ್ಟರು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವ ಮಾತಿನಂತೆ ಅಫ್ಘಾನಿಸ್ತಾನದ ಜೀವನ ಚಂದ್ರಣ್ಣನಿಗೆ ಉಸಿರುಗಟ್ಟಿದ ಅನುಭವ. ಆದರೂ ಚಂದ್ರಣ್ಣನಿಗೊಂದು ಸಾಧಿಸಬೇಕೆಂಬ ಛಲ ಇತ್ತು. ಸಮುದ್ರಕ್ಕೆ ಇಳಿದಾಗಿದೆ, ಈಜಿಯೇ ಬಿಡೋಣವೆಂದು ದಿಟ್ಟ ಯೋಚನೆಯನ್ನ ಮಾಡುತ್ತಾರೆ. ಗಟ್ಟಿ ಮನಸ್ಸು ಮಾಡಿದ ಚಂದ್ರಣ್ಣ ತನ್ನ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ. ತನ್ನ ರಜೆಯ ಅವಧಿ ಮುಗಿದಿದ್ದರೂ ಚಂದ್ರಣ್ಣ ಊರಿಗೆ ಬರುವಂತಿಲ್ಲ. ಯಾಕಂದ್ರೆ ಮೈ ತುಂಬಾ ಸಾಲ. ತನಗೆ 7 ಲಕ್ಷ ಮೋಸ ಹೋಗಿದ್ದರೂ ಕಷ್ಟ ಕಾಲದಲ್ಲಿ ಕೊಟ್ಟಿದ್ದ ಎಲ್ಲಾ ಸ್ನೇಹಿತರ, ಸಂಬಂಧಿಕರ ಸಾಲವನ್ನೆಲ್ಲ ದುಡಿದು ಚಂದ್ರಣ್ಣ ತನ್ನ ಸಾಲವನ್ನೆಲ್ಲ ಪ್ರಾಮಾಣಿಕವಾಗಿ ತೀರಿಸುತ್ತಾ ಬರುತ್ತಾರೆ. ಚಂದ್ರಣ್ಣನ ಕಷ್ಟದ ದಿನಗಳು ಬಹುತೇಕ ದೂರವಾಗುತ್ತಾ ಬಂದಿತು. ಕಷ್ಟಪಟ್ಟು ದುಡಿದು ತನ್ನೊಬ್ಬ ಅಕ್ಕ ಹಾಗೂ 4 ತಂಗಿಯಂದಿರ ಮದುವೆ ಮಾಡಿ ಮುಗಿಸುತ್ತಾರೆ. ಅಲ್ಲದೆ ಸಮಾಜದಲ್ಲಿ ಆಡಂಬರದ ಮದುವೆ ಕಾರ್ಯಗಳನ್ನ ನೋಡುತ್ತಾ ಇದ್ದ ಚಂದ್ರಣ್ಣ ತಂಗಿಯ ಮದುವೆ ಸಂದರ್ಭದಲ್ಲಿ ದುಂದು ವೆಚ್ಚದ ಮೆಹಂದಿಗೆ ಕಡಿವಾಣ ಹಾಕಿ ವಿಶ್ವಮಾತೆ ಭಾರತಿ ಎನ್ನುವ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಿ ಹಲವಾರು ಸೇವಾ ತಂಡಗಳನ್ನ ಗುರುತಿಸಿ ಗೌರವಾರ್ಪಣೆ ಮತ್ತು ಅತಿ ಕಡು ಬಡತನದ ಕುಟುಂಬದ ಮಕ್ಕಳನ್ನ ಗುರುತಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ, ಪುಸ್ತಕ, ಬ್ಯಾಗ್ ವಿತರಿಸಿ ತನ್ನ ಸರಳತೆ ಹಾಗೂ ಔದಾರ್ಯತೆಯನ್ನ ಮೆಚ್ಚಿದ್ದಾರೆ. ಆದರೆ ಚಂದ್ರಣ್ಣನ ಗುರಿ ಉದ್ದೇಶ ಈಡೇರಲಿಲ್ಲ. ಯಾಕಂದ್ರೆ ಚಿಕ್ಕಂದಿನಿಂದಲೂ ಬಡತನದ ಬೇಕಿಯಲ್ಲಿ ನೊಂದ ಜೀವ, ತಾಯಿಯ ಬೀಡಿ ಚೀಲದಿಂದ ತುಂಬುತ್ತಿದ್ದ ಅವರ ಹೊಟ್ಟೆ, ಅತಿ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕ ಬಡತನ ಎನ್ನುವ ಪೆಟ್ಟು, ಇದೆಲ್ಲವೂ ಮನದಲ್ಲಿ ಭದ್ರವಾಗಿ ಬೇರೂರಿತ್ತು. ಹೀಗಿರುವಾಗ ನೊಂದವರಿಗೆ ಆಸರೆಯಾಗಬೇಕೆನ್ನುವ ಹಂಬಲ ಸಹಜವಾಗಿಯೇ ಇತ್ತು. 2016ರಲ್ಲಿ ಚಂದ್ರಣ್ಣನ ಕನಸುಗಳಿಗೆ ಚಾಲನೆ ಸಿಗುತ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದಡಿಯಲ್ಲಿ ಮಾತೃಭೂಮಿ ಸೇವಾ ಫೌಂಡೇಶನ್ ಇದರ ಮಂಗಳೂರು ಘಟಕ ಸ್ಥಾಪಿಸಿ ಕಾರ್ನಿಯಾ ಮುಕ್ತ ಭಾರತ, ವಿದ್ಯಾಭ್ಯಾಸಕ್ಕೆ ನೆರವು, ವೈದ್ಯಕೀಯ ನೆರವು ಇನ್ನಿತರ ಹಲವಾರು ಸೇವಾ ಕಾರ್ಯಗಳಲ್ಲಿ ಮೊದಲು ನಮ್ಮ ಊರು, ಗ್ರಾಮ, ನಾವು ವಾಸಿಸುವ ಸುತ್ತಮುತ್ತ ಇರುವ ಅಶಕ್ತರ ಕಣ್ಣೀರೊರೆಸಬೇಕೆಂಬ ಛಲತೊಟ್ಟ ಚಂದ್ರಣ್ಣನ ಆಸೆಯಂತೆ 2017 ಜೂನ್ 19 ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಉಗಮವಾಗುತ್ತೆ. ನಂತರ ವಿಶ್ವ ಬಿಲ್ಲವರ ಸೇವಾ ಚಾವಡಿ, ಸೇವಾ ಸಂಸ್ಥೆಗಳ ಮಹಾಸಂಗಮ, ಬಿಲ್ಲವ ಸೇವಾ ಮಾಣಿಕ್ಯದಾತರ ಸಮಾಗಮ, ಹೀಗೆ ಹಲವಾರು ಸಂಘಟನೆಗಳ ಸಂಸ್ಥಾಪಕರಾಗಿ ಮತ್ತು ಇನ್ನಿತರ ಹಲವಾರು ಸಂಸ್ಥೆಗಳ ಸಕ್ರಿಯವಾಗಿ ಸದಸ್ಯನಾಗಿ ತೊಡಗಿಸಿಕೊಳ್ಳುತ್ತಾ ತಾನು ದುಡಿದ ಒಂದು ಪಾಲು ಹಣವನ್ನ ಸಮಾಜ ಸೇವೆಗಾಗಿಯೇ ಮೀಸಲಿಟ್ಟು ಅನೇಕ ಸೇವಾ ಸಂಸ್ಥೆಗಳಿಗೆ ಮಾತೃಸ್ಥಾನವನ್ನ ತುಂಬುತ್ತಿರುವವರು ಚಂದ್ರಣ್ಣ. ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಇತರರನ್ನು ಹುರಿದುಂಬಿಸುತ್ತಾ ಕೆಲಸ ಮಾಡುವ ಚಂದ್ರಣ್ಣ ಹಲವಾರು ನಿಸ್ವಾರ್ಥ ಸೇವಾ ಸೇನಾನಿಗಳ ಸಹಕಾರದಿಂದ ಸುಮಾರು 50 ಲಕ್ಷಕ್ಕೂ ಮಿಗಿಲಾದ ಸೇವೆಯನ್ನ ಅಶಕ್ತರ ಪಾಲಿಗೆ ನೀಡಿದ್ದಾರೆ. ಇವತ್ತು ಅದೆಷ್ಟೋ ಯುವಕರು ಅಫ್ಘಾನಿಸ್ತಾನದಲ್ಲಿ ದುಡಿಯುತ್ತಿದ್ದಾರೆ ಎಂದರೆ ಅದಕ್ಕೆ ಚಂದ್ರಣ್ಣ ಕಾರಣ. ಹೊಸ ಹೊಸ ಸಮಾಜ ಸೇವಕರನ್ನ ಸಮಾಜಕ್ಕೆ ಪರಿಚಯಿಸುತ್ತಿದ್ದಾರೆ ಎಂದರೆ ಅದರಲ್ಲಿ ಮೊದಲಿಗರು ಚಂದ್ರಣ್ಣ. ರಾಜಕೀಯ ರಹಿತವಾಗಿ ಯುವ ಜನಾಂಗವನ್ನ ಒಂದುಗೂಡಿಸಿ ಜಾತಿ ಮತ ಭೇದಗಳನ್ನ ಬದಿಗಿಟ್ಟು ಸಾಮರಸ್ಯದ ಪುಣ್ಯ ಭೂಮಿಯನ್ನ ಕಟ್ಟಬೇಕೆಂಬ ಮಹದಾಸೆ. ಯಾಕಂದ್ರೆ ಚಂದ್ರಣ್ಣನಿಗೆ ಆದರ್ಶರಾಗಿರುವವರು ಸಾಕ್ಷಾತ್ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು. ಗುರುಗಳ ಕಲ್ಪನೆಯಂತೆ ಅಶಕ್ತರನ್ನ ಸಶಕ್ತರನ್ನಾಗಿಸಿ ಸದೃಢ ಸುಂದರ ಸಮಾಜವನ್ನ ನಿರ್ಮಿಸುವ ಬಯಕೆ ಇದೆ. ಬನ್ನಿ ವೀಕ್ಷಕರೇ, ಇವರ ಸಾಧನೆಯ ಯಶೋಗಾಥೆಯನ್ನ ಇವರ ಮಾತಲ್ಲೇ ಕೇಳೋಣ.